ಬೆಂಕಿಯಲ್ಲಿ ಅರಳಿದ ಹೂವು ಅಂತೇಳಿ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಬಹುಶಃ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಬೆಂಕಿಯಲ್ಲಿ ಅರಳಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಾಡು ಕಂಡಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಅಂತಕ್ಕಂಥ ಮಾತನ್ನು ನಾನು ಅವ್ರ ಮಗಾಗಿ ಹೇಳ್ತಿಲ್ಲ, ಇವತ್ತು ರಾಜ್ಯದ ಜನ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಬಂಧುಗಳೇ. ಹಾಗಾಗಿ ಸನ್ಮಾನ್ಯ BS ಯಡಿಯೂರಪ್ಪನವರು ಇವತ್ತು ಶಿಕಾರಿಪುರ ತಾಲೂಕಿನ ಜನರ ಒಂದು ಆಶೀರ್ವಾದದಿಂದ ಕೇವಲ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಎಲ್ಲೇ ಹೋದರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಗುರುತಿಸಕ್ಕಂಥ ಶಕ್ತಿ ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಶಿಕಾರಿಪುರ ತಾಲೂಕಿನ ಜನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಶಿಕಾರಿಪುರ ತಾಲೂಕಿನ ಜನ ಯಾವತ್ತೂ ಕೂಡ ನೆಮ್ಮದಿಯಿಂದ ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇವತ್ತು ವಿಶೇಷವಾಗಿ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯ ಇರ್ತಕ್ಕಂಥ ರಾಘಣ್ಣ ಅವರು ಒಂದು ಈ ನೀರಾವರಿ ಯೋಜನೆ ಇವತ್ತು ಇಡೀ ತಾಲೂಕಿನಾದ್ಯಂತ ಇವತ್ತು ಎಲ್ಲ ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಇವತ್ತು ಒಂದು ಪುಣ್ಯದ ಕೆಲಸ ಇವತ್ತು ಮಾಡಿರ್ತಕ್ಕಂಥದ್ದು. ಆದರೆ ಒಂದು ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನಾನು ಮುಗಿಸ್ತೇನೆ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಆಧುನಿಕ ಭಗೀರಥ ಅಂತೇಳಿ ಇವತ್ತು ತಾವೆಲ್ಲರೂ ಕೂಡ ಅವರಿಗೆ ಆಶೀರ್ವಾದನ ಮಾಡ್ತಾರೆ, ಹೇಳ್ತಾ ಇದ್ದಾರೆ. ಆದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕೇವಲ ಶಿಕಾರಿಪುರ ತಾಲೂಕಿಗಷ್ಟೇ ಅಲ್ಲ, ಕೇವಲ ಶಿವಮೊಗ್ಗ ಜಿಲ್ಲೆಗಷ್ಟೇ ಅಲ್ಲ, ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಭಾಗಗಳಿಗೆ ಕೃಷಿಗೆ ಒತ್ತನ್ನು ಕೊಟ್ಟು, ನೀರಾವರಿ ಯೋಜನೆಗಳಿಗೆ ಒತ್ತನ್ನು ಕೊಟ್ಟು ಇವತ್ತು ಕೆರೆಗಳಿಗೆ ನೀರು ತುಂಬತಕ್ಕಂಥ ಕೆಲಸ, ಆ ಪುಣ್ಯದ ಕೆಲಸ ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಶಿಕಾರಿಪುರ ತಾಲೂಕಿನ ಜನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾನೆ ಬಂಧುಗಳೇ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆ ಮೇಲಿದ್ದಾರೆ. ಯಾವ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಕೊಟ್ಟಂಥ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಆರ್ಥಿಕ ಸಂಕಷ್ಟದ ನಡುವೆಯೂ ಕೂಡ ಇವತ್ತು ಕೃಷಿ ಪರ್ವದಂಥ ಬಜೆಟ್ ಸುಮಾರು 33,700 ಕೋಟಿಗೂ ಹೆಚ್ಚು ಒತ್ತನ್ನು ಇವತ್ತು ಕೃಷಿಗೆ ಕೊಟ್ಟಿರ್ತಕ್ಕಂಥದ್ದು, ನೀರಾವರಿ ಯೋಜನೆಗಳಿಗೆ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು, ಸರ್ವರಿಗೂ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯ ಅನ್ನೋ ರೀತಿಯಲ್ಲಿ ಇವತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಚೊಚ್ಚಲ ಬಜೆಟನ್ನು ಕೊಟ್ಟಿದ್ದಾರೆ. ನಮ್ಮ ಶಿಕಾರಿಪುರ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಂದರ್ಭದಲ್ಲಿ ಸಲ್ಲಿಸ್ತಾ, ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ತಾವೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ತಮ್ಮ ನಾಯಕನಾಗಿರ್ತಕ್ಕಂಥ ಯಡಿಯೂರಪ್ಪನವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ತಾವೆಲ್ಲರೂ ಸೇರಿದ್ದೀರಿ. ಮತ್ತೊಮ್ಮೆ ತಾವು ಏನು ಇವತ್ತು ಯಡಿಯೂರಪ್ಪನವರು ಶಕ್ತಿನ ಕೊಟ್ಟು ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ತಾವು ತುಂಬಿದ್ದೀರಿ. ಆ ಒಂದು ಕಾರಣದಿಂದ ಇವತ್ತು ಇಡೀ ತಾಲೂಕು, ಇಡೀ ಜಿಲ್ಲೆ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇದೆ. ಈ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯೂತ್ ಐಕಾನ್ BJP ಸ್ಟೇಟ್ ಶ್ರೀಯುತ BY ವಿಜಯೇಂದ್ರ ಸರ್ ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನುಡಿದಂತೆ ನಡೆದ ದೇವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ತುಂಗಭದ್ರೆಯನ್ನು ಹರಿಸಿ ನಮ್ಮೆಲ್ಲರ ಭವನಗಳಿಗೆ, ಕಷ್ಟಗಳಿಗೆ, ಕಾರ್ಪಣ್ಯಗಳಿಗೆ ನೀರಿರದಂಥ BS ಯಡಿಯೂರಪ್ಪ ಸರ್ ಅವ್ರು ಮಾತನಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿ. ಭಾರತ್ ಮಾತಾ ಕಿ. ಎಲ್ಲರೂ ಕೈ ಎತ್ತಿ ದಯಮಾಡಿ ಹೇಳಿ, ಭಾರತ್ ಮಾತಾ ಕಿ. ಬೆಳಗ್ಗೆ ಅಡುಗಂಟಿನಲ್ಲಿ ತುಂಗಭದ್ರೆಗೆ ಏನು ನೀರು ಹರಿದು ಬರ್ತಾ ಇದೆ, ಅಲ್ಲಿ ಎಲ್ಲ ಪೂಜ್ಯರ ಸಮಕ್ಷಮ ನಾವು ತುಂಗಭದ್ರೆಗೆ ಬಾಗಿನ ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ನನಗೆ ಅತ್ಯಂತ ಸಂತೋಷ ತಂದಿರುವಂಥ ಸುದಿನ. ಬಹುಶಃ ನನ್ನ ಜೀವನದಲ್ಲಿ ಅತ್ಯಂತ ತೃಪ್ತಿ, ಸಮಾಧಾನ ಬಂದಿರೋದಕ್ಕೆ ಬಹಳ ಪ್ರಮುಖವಾದ ಕಾರಣ, ನಮಗೆ ಅನ್ನ ಕೊಡುವಂಥ ಅನ್ನದಾತ ರೈತ ಯಾರು ಶಿಕಾರಿಪುರ ತಾಲೂಕಿನ ಜನ, ಎಲ್ಲಿಂದಲೋ ಬಂದ ನನಗೆ ಒಂದು ಗೌರವವನ್ನು ಕೊಟ್ಟು, ಸ್ಥಾನಮಾನ ಕೊಟ್ಟು, ಗ್ರಾಮ ಪುರಸಭೆಯ ಸದಸ್ಯನಾಗಿದ್ದಂಥವನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡೋವರೆಗೆ ನನ್ನನ್ನು ಬೆಳೆಸಿದಂಥ ಶಿಕಾರಿಪುರ ತಾಲೂಕಿನ ಜನರ ಋಣವನ್ನು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಮುಂದಿನ ಜನ್ಮದಲ್ಲೂ ಸಹ ತೀರ್ಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ.
ಬಂಧುಗಳೇ, ನಂದು ಒಂದೇ ಒಂದು ಸಂಕಲ್ಪ. ಬಸವರಾಜ ಬೊಮ್ಮಾಯಿ ಅವರು ನಮ್ಮ ವೇದಿಕೆ ಮೇಲೆ ಮುಖಂಡರುಗಳಿದ್ದಾರೆ. ಬಹುಶಃ ಈ ಬಡ್ಜೆಟ್ ಅಧಿವೇಶನ ಮುಗಿದ ಮೇಲೆ ಪ್ರತಿಯೊಂದು ಜಿಲ್ಲೆಗೆ ನಾನು ಪ್ರವಾಸ ಮಾಡ್ತೇನೆ. ಮತ್ತೊಮ್ಮೆ ಕರ್ನಾಟಕದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದೇ ಬರಬೇಕು. ಅದಕ್ಕಾಗಿ ಎಲ್ಲ ರೀತಿಯ ಶ್ರಮ ಆಗ್ತೇವೆ. ಕಾಂಗ್ರೆಸ್ನವರು ಅಧಿಕಾರದ ಹಗಲು ಕನಸು ಕಾಣ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಕೊಡದೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೊಮ್ಮೆ ಕರ್ನಾಟಕದಲ್ಲಿ BJPಯನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಸಂಕಲ್ಪ ನಮ್ಮದಾಗಿದೆ. ಒಂದು ಸಾಮೂಹಿಕ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಿಗೆ ಪ್ರವಾಸ ನಾವು ಮಾಡೋರಿದ್ದೇವೆ. ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರು ಮೊನ್ನೆ ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳು, ಮುಖ್ಯಮಂತ್ರಿಗಳಾಗಿ ಅವರು ಏನು ಘೋಷಣೆಯನ್ನು ಮಾಡಿದರೆ ಕಾರ್ಯಕ್ರಮಗಳು, ರೈತ ಪರ ಒಂದು ಗ್ರಾಮೀಣ ಜನಪರ ಒಂದು ಬಡ್ಜೆಟ್ ಏನಿದೆ ಅದನ್ನು ಆಧಾರವಾಗಿಟ್ಕೊಂಡು ಅದರ ಆಧಾರದ ಮೇಲೇ ಮತ್ತೊಮ್ಮೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವಂಥ ವಿಶೇಷ ಪ್ರಯತ್ನ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡ್ತೇವೆ. ಬಂಧುಗಳೇ, ಬಹುಶಃ ಇದಕ್ಕಿಂತ ಆನಂದ ಏನು ಬೇಕು? ತುಂಗಭದ್ರಾ ನದಿಯಿಂದ ರಾಘವೇಂದ್ರ ಅವರ ವಿಶೇಷ ಶ್ರಮದಿಂದ 38 ಕಿಲೋಮೀಟರ್ ಪೈಪ್ಲೈನ್ ಮಾಡಿ ಉಡುಗುಣಿ, ತಾಳಗುಂದ, ಹೊಸೂರು ಹೋಬಳಿಯ ಸುಮಾರು 250 ಕೆರೆಗಳನ್ನು ತುಂಬಿಸೋದಕ್ಕೆ 850 ಕೋಟಿ ಮೊತ್ತದ ಯೋಜನೆಯನ್ನು ಕಾರ್ಯಗತ ಮಾಡಿದ್ದೇವೆ. ಒಟ್ಟು 250 ಕೆರೆಗಳನ್ನು ತುಂಬಿಸುವ ಬೃಹತ್ ಯೋಜನೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬೇರೆಂದು ಎಲ್ಲೂ ಆಗಿಲ್ಲ. ಅದಕ್ಕೆ ವಿಶೇಷ ಪ್ರಯತ್ನ. ನಾನು ಹಣ ಕೊಟ್ಟಿರ್ಬೋದು, ಆದರೆ ಹಗಲು ರಾತ್ರಿ ರಾಘವೇಂದ್ರ ಅವರು ಉಳಿದೆಲ್ಲ ಸ್ನೇಹಿತರ ಸಹಕಾರದೊಂದಿಗೆ ಉಡುಗುಣಿ, ತಾಳಗುಂದ, ಹೊಸೂರು ಹೋಬಳಿ, ಕಸಬಾ ಹೋಬಳಿ ಎಲ್ಲರ ಒಂದು ಸಹಕಾರದಿಂದ ಯೋಜನೆಯನ್ನು ಪೂರ್ಣ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಕೇವಲ 12 ತಿಂಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಕೊಡುವಂಥ ಒಂದು ಅವಕಾಶ ನಮಗಾಗಿದೆ. ನಾನು ಬಸವರಾಜ ಬೊಮ್ಮಾಯಿ ಅವರಿಗೆ ವಿನಂತಿ ಮಾಡ್ತೇನೆ, ಒಂದು ಸಾರಿ ಎಲ್ಲೆಲ್ಲಿ ಜಲಾಶಯಗಳಿದೆ ಅಲ್ಲಿಂದ ನೀರನ್ನು ತಂದು ಕೆರೆ ಕಟ್ಟೆಗಳನ್ನು ತುಂಬಿಸೋದ್ರಿಂದ ಅಂತರ್ಜಲ ಕುಸಿಯೋದು ತಪ್ಪುತ್ತೆ. ರೈತ 2 ಬೆಳೆಯನ್ನು ಬೆಳೀಬೋದು ಭಾಳ ಸುಲಭವಾಗಿ. ಬೋರ್ವೆಲ್ಗಳನ್ನು ತೆಗೆಯುವಂಥ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ನಾವು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಜಲಾಶಯಗಳ ಮೂಲಕ ಕೆರೆಕಟ್ಟೆಗಳನ್ನು ಕಟ್ಟೋದಕ್ಕೆ, ತುಂಬಿಸೋದಕ್ಕೆ ವಿಶೇಷ ಆದ್ಯತೆಯನ್ನು ಕೊಡಬೇಕಾಗಿದೆ. ಆ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ವಿಶೇಷ ಗಮನವನ್ನು ಕೊಟ್ಟು ಮಾಡಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಬಂಧುಗಳೇ, ನೀರಾವರಿ ಯೋಜನೆ ಏನೇನು ಆಗಿದೆ ಅನ್ನೋದನ್ನು ರಾಘವೇಂದ್ರ ಅವರು ಸುಸೂತ್ರವಾಗಿ ಮಾತನಾಡಿದ್ದಾರೆ. ಸಮಯದ ಅಭಾವದಿಂದ ನಾನು ಅದನ್ನು ಹೆಚ್ಚು ಒತ್ತು ಕೊಡೋಕ್ಕೆ ಹೋಗೋದಿಲ್ಲ. ಇವತ್ತು ಕೆರೆಕಟ್ಟೆಗಳನ್ನು ತುಂಬಿಸುವಂಥ ಕೆಲಸ ಏನು, ಈ ಭಗೀರಥ ಪ್ರಯತ್ನ ಆಗಿದೆ. ಇದು ಕನ್ನಡ ನಾಡಿನ ಜನ ಭಾಳ ಎದುರು ನೋಡ್ತಾ ಇದ್ದಾರೆ. ಶಿಕಾರಿಪುರ ತಾಲೂಕಲ್ಲಿ ಯಾವ ರೀತಿ ಕೆರೆಕಟ್ಟೆಗಳನ್ನು ತುಂಬಿಸಿದ್ದೇವೆ, ಅದು ಹೇಗೆ ಸಾಧ್ಯ ಆಯಿತು ಅಂತ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಇದರ ಯಶಸ್ಸಿನ ಹಿಂದೆ ನಿಮ್ಮೆಲ್ಲರ ಸಹಕಾರ ಇದೆ. ಭಾಳ ವರ್ಷಗಳ ಪರಿಶ್ರಮದ ಪರಿಣಾಮ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಶಿಕಾರಿಪುರ ತಾಲೂಕನ್ನು ಒಂದು ಮಾದರಿ ತಾಲೂಕಾಗಿ ಮಾಡಿ ನೀರಾವರಿಗೆ ಆದ್ಯತೆಯನ್ನು ಕೊಟ್ಟು ರೈತ ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆಯನ್ನು ಕೊಡೋದ್ರ ಮೂಲಕ ನಮ್ಮ ತಾಲೂಕಿನ ರೈತರು, ನಮ್ಮ ಜಿಲ್ಲೆಯ ರೈತರು, ನಮ್ಮ ರಾಜ್ಯದ ರೈತರು ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬಾಳೆ ಬದುಕುವಂಥ ವ್ಯವಸ್ಥೆ ಮಾಡೋದು ಸಂಕಲ್ಪ ನಮ್ಮದಾಗಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದನೂ ಬೇಕು ಅನ್ನುವಂಥ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕೇವಲ ನಮ್ಮ ತಾಲೂಕಲ್ಲ, ಪಕ್ಕದ ಸೊರಬ ತಾಲೂಕಿನಲ್ಲಿ 105 ಕೋಟಿ ಮೊತ್ತದಲ್ಲಿ ಮೂಗೂರು ಕೆರೆ ತುಂಬಿಸುವ ಯೋಜನೆ ಮೂಲಕ 33 ಕೆರೆಗಳನ್ನು ಹಾಗೂ 285 ಕೋಟಿ ಮೊತ್ತದಲ್ಲಿ ಮೂಡಿಕೆರೆ ತುಂಬಿಸುವ ಯೋಜನೆ ಮೂಲಕ 66 ಕೆರೆಗಳನ್ನು ತುಂಬಿಸೋ ಕೆಲಸ ಸಹ ಮಾಡಿದ್ದೇವೆ. ಅನ್ನ ಕೊಡುವ ರೈತ ಬೇರೊಬ್ಬರ ಮುಂದೆ ಕೈ ಚಾಚಿ ಅಂಗಲಾಚುವಂಥ ಸ್ಥಿತಿ ಬರಬಾರ್ದು ಅನ್ನುವಂಥದ್ದು ನಮ್ಮ ಸರ್ಕಾರದ ಅಪೇಕ್ಷೆ ಇದೆ. ಆ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ, ಪ್ರಪಂಚಕ್ಕೆ ಅನ್ನ ಕೊಡುವಂಥ ನಮ್ಮ ರೈತ ತನ್ನ ಕುಟುಂಬದೊಂದಿಗೆ ನೆಮ್ಮದಿಯಿಂದ ಬದುಕುವಂಥ ಒಳ್ಳೆಯ ಕಾಲ ಬರಬೇಕು. ಅದಕ್ಕೇನೇನು ಶ್ರಮ ಹಾಕೋದು ಅಗತ್ಯ ಇದೆಯೇ ಅದೆಲ್ಲವನ್ನು ನಾವು ಒಟ್ಟಾಗಿ ಸೇರಿ ಮಾಡ್ತೇವೆ ಅನ್ನೋಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ,
ನಾನು ಯಾವ ರೀತಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಗೊತ್ತಿಲ್ಲ. ನನ್ನ ಕೊನೆಯ ಉಸಿರಿರೋರಿಗೆ ಶಿಕಾರಿಪುರ ತಾಲೂಕಿನ ಜನರ ಕಲ್ಯಾಣಕ್ಕಾಗಿ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ನನ್ನ ತಾಲೂಕಿನ ಯಾವುದೇ ಹಳ್ಳಿನಲ್ಲಿ ಯಾವುದೇ ವ್ಯಕ್ತಿ ಎರಡೊತ್ತಿನ ಊಟಕ್ಕಾಗಿ ಪರಿತಪಿಸುವಂಥ ಪರಿಸ್ಥಿತಿ ಬರಕೂಡದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಎಲ್ಲ ವರ್ಗದ ಜನರ ಕಲ್ಯಾಣಕ್ಕಾಗಿ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ, ಇವತ್ತು ಈ ಅಪರೂಪದ ಒಂದು ಕಾರ್ಯಕ್ರಮಕ್ಕೆ ಬೇರೆ ಎಲ್ಲ ಕಾರ್ಯಕ್ರಮನ ಬದಿಗೊತ್ತಿ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ದಾರೆ. ಈಗಾಗಲೇ ಅವರು ಮಾತನಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಈಗ ನಾನು ನಿಮ್ಮೆಲ್ಲರ ಪರವಾಗಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿ, ಮತ್ತೊಮ್ಮೆ ಸಹಸ್ರ ಸಂಖ್ಯೆಯಲ್ಲಿ ತಾಲೂಕಿನ ಮೂಲೆ ಮೂಲೆಯಿಂದ ಬಂದಿರುವಂಥ, ಅದರಲ್ಲೂ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಯಂದರು ಬಂದಿದ್ದೀರಾ. ನಮ್ಮ ಹೆಣ್ಣು ಮಕ್ಕಳ ಒಂದು ಕಲ್ಯಾಣಕ್ಕಾಗಿ ಏನೇನು ಕಾರ್ಯಕ್ರಮ ರೂಪಿಸಬೇಕು ಅಂತ 10 ಯೋಜನೆ ಮಾಡ್ತಾ ಇದ್ದೇವೆ. ಪ್ರಧಾನಿ ನರೇಂದ್ರ ಮೋದಿಯವರ ಮನಸ್ಸಿನಲ್ಲೂ ಸಹ ನಮ್ಮ ತಾಯಿಯಂದಿರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ. ಅದೆಲ್ಲವನ್ನು ನಿಮಗೆ ತಲುಪಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡ್ತೇವೆ ಅಂತ ನಮ್ಮ ತಾಯಿಯಂದರಿಗೆ ಭರವಸೆಯನ್ನು ಕೊಟ್ಟು, ಭಾಳ ಶಾಂತ ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಕಾರ್ಯಕ್ರಮವನ್ನು ಕೇಳಬೇಕು. ನಂತರ ಉಳಿದ ವ್ಯವಸ್ಥೆಯನ್ನು ನೀವು ಮಾಡಿದ್ದೇವೆ. ಹಂತ ಹಂತವಾಗಿ ಶಾಂತ ರೀತಿಯಲ್ಲಿ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ, ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು, ಶಿವಮೊಗ್ಗ ಜಿಲ್ಲೆಯ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣಕರ್ತರಾಗಿದ್ದೀರಾ. ಅದಕ್ಕೆ ನಿಮಗೂ ಸಹ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.